ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ಇದೊಂದು ಜಸ್ಟ್ ರ್ಯಾಂಡಮ್ ವ್ಲಾಗ್. ನಾನು ಯಾಕೆ ಶೂಟ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತೇನೆ ಜೆನ್ವಿನ್ ಆಗಿ. ಯಾಕೆ ಅಂತ ಹೇಳಿದರೆ, ಯೂಟ್ಯೂಬರು ನಾವು ಡೈಲಿ ಅಥವಾ ವೀಕ್ಲಿ 3 ವೀಡಿಯೋಸ್ ಎಲ್ಲ ಹಾಕಿದರೆ ಮಾತ್ರ ನಮ್ಮನ್ನು ನಾವು ಜೀವ ಇದ್ದೇವೆ ಅಂತ ಹೇಳಿ ಕನ್ಸಿಡರ್ ಮಾಡುವಂಥದ್ದು. ಇಲ್ಲಾದರೆ ನಮ್ಮ ಚಾನಲಿಗೆ ಗ್ರೋತ್ ಕೂಡ ಆಗೋದಿಲ್ಲ, ಯಾರಿಗೆ ರೆಕಮೆಂಡ್ ಕೂಡ ಮಾಡೋದಿಲ್ಲ. ಅದಕ್ಕೋಸ್ಕರ ನಾನು ಹೀಗೆ ಯಾವುದಾದ್ರೂ ಒಂದು ರ್ಯಾಂಡಮ್ ಕ್ಲಿಪ್ಪಿಂಗ್ಸನ್ನು ಶೂಟ್ ಮಾಡಿ ನಿಮ್ಮ ಜೊತೆ ಒಂದು ಇಂಟ್ರ್ಯಾಕ್ಟ್ ಮಾಡಿದ ಹಾಗೆ ಮಾತಾಡುವ ಅಂತ ಹೇಳಿ ಡಿಸೈಡ್ ಮಾಡಿದ್ದೇನೆ. ಇಲ್ಲಿ ಮಗು ಕೂಗಿದ ಹಾಗೆ ನಿಮಗೆ ಕಾಣ್ಬೋದು, ಬಟ್ ಅವನು ನಿದ್ದೆಯಲ್ಲೇ ಸಮಾಧಾನ ಆದಂಥದ್ದು. ಅವನ ಮುಖ ಹಾಗೆ ಕಾಣೋದಂತ ಹೇಳಿದರೆ ಅವನಿಗೆ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಇದೆ, ನೀವು ನೋಡ್ಬೋದು. ಇದರಲ್ಲಿ ಅಂದರೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ, ಬಟ್ ತುಂಬ ಡ್ರೈ ಸ್ಕಿನ್ ಇಶ್ಯೂ ಇದೆ ಅವನಿಗೆ. ಖಾಲಿ ಫೇಸ್ ಮತ್ತು ನೆಕ್ ಏರಿಯಾದಲ್ಲಿ ಇದು ಇರ್ತದೆ ಅಂತೆ ಮಕ್ಕಳಿಗೆ. ಮೊದಲೆಲ್ಲ ಒಂದು 30% ಅಷ್ಟು ಮಾತ್ರ ಈ ರೀತಿಯ ಕೇಸಸ್ ಬರ್ತಾಯಿದೆ ಅಂತೆ. ಈಗ ಅಂದರೆ ದಿನ ಹೋದ ಹಾಗೆಯೇ 50%ಗೆ ಇನ್ಕ್ರೀಸ್ ಆಗಿದೆ. 1 in 5 ಚಿಲ್ಡ್ರನಲ್ಲಿ ಇದು ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳಿ ನನಗೆ ಡಾಕ್ಟ್ರ್ ಹೇಳಿದರು. ಇದನ್ನು ಡರ್ಮಟೈಟಿಸ್ ಅಂತ ಹೇಳಿ ಕರೀತಾರೆ, ಎಕ್ಸಿಮಾ ಟೈಪಲ್ಲಿ. ಹಾಗೆ ಇದಕ್ಕೆ ಮೆಡಿಸಿನ್ ಕೂಡ ಕೊಟ್ಟಿದ್ದಾರೆ. ಮೆಡಿಸಿನ್ ಹಚ್ಚುವಾಗ ಒಮ್ಮೆ ಅವನಿಗೆ ತುಂಬ ಬರ್ನಿಂಗ್ ಆಗ್ತದೆ ಪಾಪ. ಹಾಗೆ ನನಗೊಬ್ಬರು ಹೇಳಿದರು, ಅವರು ಕೂಡ ಮದರ್ ಆಫ್ 3, ಅವ್ರು ನನಗೆ ಸಜೆಸ್ಟ್ ಮಾಡಿದರು, ಮಗುವಿನ ಮುಖ ಸ್ವಲ್ಪ ನೀರಲ್ಲಿ ಚಂಡಿ ಮಾಡಿದ ನಂತರ ಲೋಷನನ್ನು ಹಚ್ಚಿಕೊಟ್ಟರೆ ಅಷ್ಟು ಉರಿಯೋದಿಲ್ಲ ಅಂತ ಹೇಳಿ. ಹಾಗೆ ನಾನು ಅದನ್ನೇ ಈಗ ಫಾಲೋ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಪರವಾಗಿಲ್ಲ. ಹಾಗೆ ನಮ್ಮ ಹೌಸ್ ಹೆಲ್ಪ್ ಬಂದಿದ್ದಾರೆ, ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ಡೇಲನಿಗೆ ಇವತ್ತು ಸಿಯೋನಿಗೆ ರಜಾ, ಇವತ್ತು ಜಯಂತಿ ಉಂಟಲ್ಲ, ಹಾಗೆ ರಜೆ ಕೊಟ್ಟಿದ್ದಾರೆ. ಹಾಗೆ ಬೆಳಿಗ್ಗೆಯಿಂದ ನಾನಿವತ್ತು ಎದ್ದದ್ದು ಸ್ವಲ್ಪ ಲೇಟ್. ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಫ್ಯಾಕ್ಟ್ರಿಗೆ ಹೋದರೆ, ಯಾಕೆಂದರೆ ನೆನ್ನೆ ಇಡೀ ರಾತ್ರಿ ಮಗು ಸರಿ ಮಲಗಲಿಲ್ಲ. ಮೊನ್ನೆ ಇಂಜೆಕ್ಷನ್ ಕೊಟ್ಟದ್ದು, ಆ ದಿನ ಆದರೂ ಸ್ವಲ್ಪನಾದರೂ ಮಲಗಿದ್ದಾನೆ, ಆದರೆ ನೆನ್ನೆ ಮಲಗಲೇ ಇಲ್ಲ. ನನಗೆ ಸಹ ಮತ್ತೆ ನಿದ್ದೆ ಬರಲಿಲ್ಲ ಒಂದು ಟೈಮ್ನ ನಂತರ. ಹಾಗೆ ಏನು ಮಾಡೋದು, ಕೂತ್ಕೊಂಡೇ ಬಾಕಿ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಸ್ವಲ್ಪ ಹೊತ್ತು ಮಲಗೋದು, ಹಾಗೆ ನಿದ್ದೆ ಸರಿಯಾಗಿರಲಿಲ್ಲ. ಹಾಗೆ ನಾನು ಬೆಳಿಗ್ಗೆ ಹೇಗಿದ್ರು ಇವತ್ತು ರಜೆ ಮತ್ತು ಹಸ್ಬೆಂಡ್ ಇದ್ರಲ್ಲ, ಹಾಗೆ ಸ್ವಲ್ಪ ಹೊತ್ತು ಮಲಗಿದ್ದೆ, ಒಂದು 8:15ವರೆಗೆ ಮಲಗಿದ್ದೆ. ಅದಾದ ನಂತರ ಎದ್ದು ನೆನ್ನೆ ನಾನು ತೆಂಗಿನಕಾಯಿಯನ್ನೆಲ್ಲ ಹೊರಗೆ ಇಟ್ಟಿದ್ದೆ, ಅಂದರೆ ತೆಂಗಿನ ತುರಿ ಫ್ರೀಝರಲ್ಲಿ ಇದ್ದನ್ನು ಹೊರಗೆ ಇಟ್ಟು ಅವಲಕ್ಕಿ ಪ್ಯಾಕೆಟನ್ನು ಕೂಡ ಇಟ್ಟಿದ್ದೆ. ಹಸ್ಬೆಂಡೇ ಅವಲಕ್ಕಿ ಎಲ್ಲ ಮಾಡ್ತಾರೆ, ಹಾಗೆ ಅವರು ಅವಲಕ್ಕಿ ಮಾಡಿ ಅವರು ಅತ್ತೆ ಮಾವ ಎಲ್ಲ ತಿಂದಿದ್ದಾರೆ. ನಾನು ಮಕ್ಕಳು ಇನ್ನೂ ತಿನ್ನಬೇಕು ಅಂತ ಹೇಳಿ ನಾನು ಬಂದು ಅವಲಕ್ಕಿಯನ್ನು ಟೇಸ್ಟ್ ಮಾಡಿ ನೋಡುವಾಗ ಅವಲಕ್ಕಿ ಹುಳಿಯಾಗಿತ್ತು. ಅದಂದರೆ ಒಂದು ಪ್ಯಾಕೆಟ್ ಇದ್ದದ್ದು ಅದು ಹೊಸತು, ಬಟ್ ಇನ್ನೊಂದು ಪ್ಯಾಕೆಟ್ ಅದು ತುಂಬ ಹಳೆಯದು, ನಾನು ಡೆಲಿವರಿ ಆಗಲಿಕ್ಕಿಂತ ಮುಂಚೆ ಇದ್ದಂಥದ್ದು. ಹಾಗೆ ಅದು ಹುಳಿಯಾಗಿತ್ತು ಅಂತ ಹೇಳಿ ನಾನು ಹಾಗೆ ಸೈಡಲ್ಲಿ ಇಟ್ಟಿದ್ದೇನೆ. ಹೇರ್ ಕಟ್ ಮಾಡಿದ ನಂತರ ನನಗೆ ತುಂಬ ಖುಷಿ, ತಲೆ ಕಟ್ಟಲಿಕ್ಕೆ ಸ್ವಲ್ಪ ಕೂಡ ಕೂದಲು ಆಚೆ ಈಚೆ ಹೋಗೋದಿಲ್ಲ. ನನಗೆ ಅದೇ ಒಂದು ಸಮಾಧಾನ, ಯಾಕೆಂದರೆ ತುಂಬ ಸೆಕೆ ಅಲ್ಲ ಈಗ, ಮತ್ತು ಮಕ್ಕಳು ಸಹ ಎಲ್ಲ ಕೈ ಹಾಕಿ ಎಳಿತಾ ಇರ್ತಾರೆ. ಇದೇ ಅವಲಕ್ಕಿ ನೋಡಿ, ಇಷ್ಟು ಅವಲಕ್ಕಿ ಉಂಟು, ನೋಡಲಿಕ್ಕೆ ಚೆನ್ನಾಗೇ ಇದೆ, ಬಟ್ ತಿಂದರೆ ಉಂಟಲ್ಲ ಹುಳಿ. ನಾನೇನು ಪುಣ್ಯಕ್ಕೆ ತಿಂದು ನೋಡಿ, ಯಾವಾಗಲೂ ಮಾಡಲಿಕ್ಕೆ ಮುಂಚೆ ನನಗೆ ಅಂದರೆ ಹಳೆಯ ಒಂದು ಮನೆಯಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ರೀತಿ. ಒಂದು ವರ್ಷ ಹಿಂದೆನೇ ಇರಬೇಕು, ನನಗೆ ಅವಲಕ್ಕಿ ಹುಳಿ ಆಗ್ತದೆ ಎಲ್ಲ ಗೊತ್ತೇ ಇರಲಿಲ್ಲ. ಒಂದಿನ ತೆಂಗಿನಕಾಯಿ ಎಲ್ಲ ಮಿಕ್ಸ್ ಮಾಡಿ ಹಾಕಿ ತಿನ್ನುವಾಗ ಹುಳಿ, ಆಗ ಗೊತ್ತಾಯಿತು ಅವಲಕ್ಕಿ ಸಹ ಹುಳಿ ಆಗ್ತದೆ ಅಂತ ಹೇಳಿ. ನಾನು ಮತ್ತು ಸಿಯಾನ್ ಇಬ್ಬರು ಸೇರಿ ಗೋಧಿ ದೋಸೆಯನ್ನು ಮಾಡಿ ತಿಂದ್ವಿ. ಅದನ್ನು ನಾನು ರೆಕಾರ್ಡ್ ಮಾಡಲಿಕ್ಕೆ ಅಂತ ಕ್ಯಾಮ್ರಾ ಶೂಟ್ ಮಾಡಲಿಕ್ಕೆ ಇಟ್ಟಿದ್ದೆ, ಆದರೆ ನನಗೆ ಮರ್ತೋಯ್ತಾಯ್ತು ಅದು ಆನ್ ಮಾಡಲಿಕ್ಕೆ, ಹಾಗೆ ಅದು ಶೂಟ್ ಆಗಲಿಲ್ಲ. ಈಗ ಒಂದು 11 ಗಂಟೆ ಎಲ್ಲ ಆಗ್ತಾ ಉಂಟು. ಡೇಲನಿಗೆ ಎಲ್ಲಾದರೂ ಹಸಿವಾದರೆ ಅಂತ ಹೇಳಿ ಸ್ವಲ್ಪ ಪಾಸ್ತಾ ಬಾಯ್ಲ್ ಮಾಡಲಿಕ್ಕೆ ಅಂತ ಹೇಳಿ. ನಾನಂತೂ ಈ ಪಾಸ್ತಾ ರೆಗ್ಯುಲರಾಗಿ ಮಾಡ್ತಾನೆ ಇರ್ತೇನೆ, ನೀವೇ ನನ್ನ ಬ್ಲಾಗಲ್ಲಿ ನೋಡ್ತಾನೆ ಇರ್ತೀರ ಈ ಪಾಸ್ತಾವನ್ನು. ಯಾಕೆ ಅಂತ ಹೇಳಿದರೆ ಡೇಲನಿಗೆ ಇಷ್ಟ, ಹಾಗೆ ಸಿಯಾನ್ ಕೂಡ ತಿಂತಾನೆ. ಹಾಗೆ ಇದು ಒಂದು ಬೆಸ್ಟ್ ಆಪ್ಷನ್ ಅಲ್ಲ, ಮೊನ್ನೆ ಸಹ ಮಾಡಿದ್ದೆ, ಹಾಗೆ ಇವತ್ತು ಪುನಃ ಮಾಡುವಂಥದ್ದು. ನಾನಿಲ್ಲಿ ಪಾಸ್ತಾ ಯಾವಾಗಲೂ ಯೂಸ್ ಮಾಡುವಂಥದ್ದು ತುಂಬ ಟೈಮ್ನಿಂದ ಡಿಸಾನೋದ ಪಾಸ್ತಾ. ಇದು ಡ್ಯೂರಮ್ ವೀಟಿಂದ ಮಾಡಿರುವಂತಹ ಪಾಸ್ತಾ, ಅಂದರೆ ಹೋಲ್ ವೀಟ್ ಪಾಸ್ತಾ ಅಂತಲೇ ಹೇಳ್ಬೋದು. ಇದನ್ನು ಮಕ್ಕಳಿಗೆ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ, ಹಾಗೂ ಇದರ ಶೇಪೆಲ್ಲ ಚಿಕ್ಕದಾಗಿದ್ದು ಮಕ್ಕಳಿಗೆ ಕಚ್ಚಿ ತಿನ್ನಲಿಕ್ಕೆ ಸಹ ಈಸಿ ಆಗ್ತದೆ. ಇದರಲ್ಲಿ ಹೈ ಸೋರ್ಸ್ ಆಫ್ ಪ್ರೋಟೀನ್, ಮತ್ತು ಯಾವುದೇ ರೀತಿಯಾದ ಕೊಲೆಸ್ಟ್ರಾಲ್ ಇಲ್ಲ, ಟ್ರಾನ್ಸ್ ಫ್ಯಾಟ್ ಇಲ್ಲ. ಹಾಗೆ ಇದು ಪ್ಯೂರ್ ವೆಜಿಟೇರಿಯನ್ ಕೂಡ, ಮತ್ತು ಇದರಲ್ಲಿ ಅಡಿಟಿವ್ಸ್ ಆಗಿರ್ಬೋದು, ಪ್ರಿಸರ್ವೇಟಿವ್ಸ್ ಆಗಿರ್ಬೋದು ಏನು ಸಹ ಆ್ಯಡ್ ಮಾಡಲಿಲ್ಲ. ಆರ್ಟಿಫಿಷಿಯಲ್ ಕಲರ್ಸ್, ಫ್ಲೇವರ್ಸ್ ಎಂಥದ್ದು ಸಹ ಇಲ್ಲ. ಹಾಗಾಗಿ ಧೈರ್ಯವಾಗಿ ನಮ್ಮ ಮಕ್ಕಳಿಗೆ 3 ಹೊತ್ತು ಸಹ ಕೊಡ್ಬೋದು. ನನ್ನ ಮಕ್ಕಳಿಗೆ ತುಂಬ ಇಷ್ಟ, ಸ್ಪೆಷಲಿ ನಮ್ಮ ಡೇಲನಿಗೆ ತುಂಬ ಇಷ್ಟ. ಒಂದು ದಿನ ಬಿಟ್ಟು ಒಂದು ದಿನ ಆದರೂ ಮಾಡ್ತಾನೆ ಇರ್ತೇನೆ ನಾನು. ಇದನ್ನು ತರಿಸ್ಕೊಳ್ಳುವಾಗ ನಾನು ಇದು ಕಾಂಬೋ ಪ್ಯಾಕ್ ಬರುವಂಥದ್ದು 2 kgದು, ಹಾಗೆ ನಾನು 2 kgಯನ್ನೇ ತಗೊಳ್ಳುವಂಥದ್ದು. ಒಮ್ಮೆದು 2 kg ಮುಗಿದ್ದು ಅದಾದ ನಂತರ ಈಗ ಡೆಲಿವರಿ ನಂತರ ಪುನಃ ನಾನು ತರಿಸಿದಂಥದ್ದು. ಮಧ್ಯೆ ನಾನು ಮಾಡ್ತಾ ಇರಲಿಲ್ಲ ಅಲ್ಲ, ಹಾಗೆ
ಸೊ ನಿಮಗೂ ಯಾರಿಗಾದರೂ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಧೈರ್ಯವಾಗಿ ಕೊಡ್ಬೋದು, ನಾನು ಎಷ್ಟು ಟೈಮಿಂದ ಕೊಡ್ತಾ ಇದ್ದೇನೆ ಅಂತ ಇಲ್ಲ. ಇದರಲ್ಲಿ ಇದು ಸ್ವೀಟ್ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು, ಬೇರೆ ತರಕಾರಿ ರೀತಿಯಲ್ಲಿ ಹಾಕಿ ಕೂಡ ಮಾಡ್ಕೊಳ್ಬೋದು. ಮತ್ತು ಚಿಕ್ಕ ಮಕ್ಕಳಿದ್ದಾರೆ ಆದರೆ ಎರಡೆರಡಾಗಿ ಕಟ್ ಮಾಡಿ ಸಹ ಇದನ್ನು ಮಕ್ಕಳಿಗೆ ಕೊಡ್ಬೋದು, ಧೈರ್ಯವಾಗಿ ಯೂಸ್ ಮಾಡ್ಬೋದು. ನಾನೇ ಹೇಳ್ತಾ ಇದ್ದೇನೆ, ಯಾಕೆಂತ ಹೇಳಿದರೆ ತುಂಬ ಟೈಮಿಂದ ಯೂಸ್ ಮಾಡಿದ್ದೇನೆ, ಜೆನ್ವಿನ್ ರಿವ್ಯೂ ಕೊಡಲೇಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ನಮ್ಮ ಮನೆಯಲ್ಲಿ ಆಗಾಗ ಪಾಸ್ತಾ ಮಾಡಿ ಉಂಟಲ್ಲ, ಡೇಲನ್ ಅಥವಾ ಸಿಯೋನ್ ಹೆಚ್ಚಾಗಿ ಬಂದು ಕೇಳುವಂತ ಇವತ್ತು ಎಂತ ಮಮ್ಮಿ ಪಾಸ್ತಾನ ಅಂತ ಹೇಳಿ. ಯಾಕೆಂತ ಹೇಳಿದರೆ ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಡ್ತೇನೆ ಅವನಿಗೆ. ನಿಮಗೆ ರೆಸಿಪೀಸ್ ಬೇಕಾದರೆ ನನಗೆ ಕಾಮೆಂಟ್ ಮಾಡಿ, ಯಾಕೆಂತ ಹೇಳಿ ನಾನು ತುಂಬ ವೆರೈಟಿಯಲ್ಲಿ ಅವರಿಗೆ ಮಾಡಿಕೊಡ್ತೇನೆ ಬೇರೆ ಬೇರೆ ರೀತಿಯಲ್ಲಿ. ಯಾಕೆಂದರೆ ಒಂದೇ ರೀತಿಯದು ತಿನ್ನಲಿಕ್ಕೆ ಸಹ ಒಳ್ಳೆಯದಾಗೋದಿಲ್ಲ ಅಲ್ಲ. ಇವರು ತಿನ್ನೋದಂತ ಹೇಳಿದರೆ ಅನ್ನ ತಿಂದ ಹಾಗೆ ತಿಂತಾರೆ ಅದನ್ನು. ಈಗ ನಾವೆಲ್ಲ ಡೈಲಿ ಅನ್ನ ಊಟ ಮಾಡ್ತೇವೆ, ನಮಗೆ ಬೋರ್ ಆಗೋದಿಲ್ಲ ಅಲ್ಲ. ಹಾಗೆ ನನ್ನ ಮಕ್ಕಳು ಡೈಲಿ ಪಾಸ್ತಾ ತಿಂತಾರೆ, ಅವರಿಗೆ ಸಹ ಬೋರ್ ಆಗೋದಿಲ್ಲ. ಆದರೆ ಬೇರೆ ಬೇರೆ ರೀತಿಯದು ಮಾಡ್ತೇನೆ. ಕೆಲವೊಮ್ಮೆ ವೈಟ್ ಸಾಸ್ ಇದು, ಕೆಲವೊಮ್ಮೆ ರೆಡ್ ಸಾಸ್ ಇದು, ಕೆಲವೊಮ್ಮೆ ಸಾಸ್ ಎಲ್ಲ ಇಲ್ಲದೆ ಸ್ವಲ್ಪ ಡ್ರೈ ಆಗಿ ವೆಜಿಟೇಬಲ್ಸ್ ಎಲ್ಲ ಗ್ರೈಂಡ್ ಮಾಡಿ ಹಾಕಿ, ಕೆಲವೊಮ್ಮೆ ಪಂಪ್ಕಿನ್ ಇದು ಪ್ಯೂರಿ ಮಾಡಿ ಅದರಲ್ಲಿ ಕ್ಯಾರೆಟ್ ಪ್ಯೂರಿ ಮಾಡಿ ಅದರಲ್ಲಿ ಹಾಕ್ತೇನೆ. ಹಾಗೆ ಬೇರೆ ಬೇರೆ ರೀತಿಯದು ಮಾಡ್ಬೋದು. ಇದನ್ನು ಚಿಕ್ಕ ಮಕ್ಕಳಿಗೆಲ್ಲ ಕೊಡಲಿಕ್ಕೆ ತುಂಬ ಈಸಿ. ಅಂದರೆ ಈ 1 ಇಯರ್ ಪ್ಲಸ್ ಮಕ್ಕಳಿರ್ತಾರಲ್ಲ, 1.5 ಎಲ್ಲ ಇರೋರಿಗೆ ಕೈಯಲ್ಲಿ ತೆಗೆದು ಕಚ್ಚಿ ತಿನ್ನಲಿಕ್ಕೆ ಅವರಿಗೆ ಈಸಿ ಆಗ್ತದೆ. ಚೆಂದ ಮಾಡಿ ಬಾಯ್ಲ್ ಮಾಡಿದರೆ ಆಯಿತು. ನಾನು ಕುಕ್ಕರಲ್ಲಿ ಹಾಕಿ 2 ವಿಸಿಲನ್ನು ತೆಗಿತೇನೆ. 2 ವಿಸಿಲನ್ನು ತೆಗೆದು ಮತ್ತು ಅದರ ಸ್ಟೀಮ್ ಹೋದ ನಂತರ ನಾನು ಓಪನ್ ಮಾಡುವಂಥದ್ದು. ಆಗ ಒಳ್ಳೆ ಕುಕ್ ಆಗಿರ್ತದೆ. ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸುವಂಥದ್ದು ಅಷ್ಟೇ. ಇಲ್ಲಿ ನಾನು ನಮ್ಮ ಮಸಾಲ ಕ್ಯಾಶಿಗೆ ಅಂತ ಹೇಳಿ ಹಸ್ಬೆಂಡ್ ಮಂಗಳೂರಿಗೆ ಹೋಗಿದ್ರು ನೆನ್ನೆ. ಅಲ್ಲಿಂದ ಬಲ್ಕಲ್ಲಿ ಐಟಮ್ಸನ್ನೆಲ್ಲ ತೆಗೊಂಡು ಬಂದಿದ್ದಾರೆ. ನಾವು ಅಂದರೆ ಎಲ್ಲ ಒಳ್ಳೆಯದೇ ಯೂಸ್ ಮಾಡುವಂಥದ್ದು ಆಯಿತಾ, ಒಳ್ಳೆ ಕ್ವಾಲಿಟಿದನ್ನೇ ಯೂಸ್ ಮಾಡುವಂಥದ್ದು. ಹಾಗಾಗಿ ಮಂಗಳೂರಿಗೆ ಹೋಗಿಯೇ ತರುವಂಥದ್ದು. ಇಲ್ಲಿ ಕೂಡ ಲೋಕಲ್ ಮಾರ್ಕೆಟಲ್ಲಿ ತೆಗೊಳ್ಳೋದಿಲ್ಲ. ಹಾಗೆ ಎಲ್ಲ ತಂದದ್ದನ್ನು ನಾನು ತೆಗೆದು ಜೋಡಿಸಿ ಇಡ್ತಾ ಇದ್ದೇನೆ. ಈ ರೀತಿಯಲ್ಲಿ ಅದರ ಜಾಗದಲ್ಲಿ ಅದನ್ನು ಇಟ್ಟರೆ ಮಾತ್ರ ನನಗೆ ಸಮಾಧಾನ. ಮತ್ತು ಇಲ್ಲಿ ಮಸಾಲ ಎಲ್ಲ ಮಿಕ್ಸ್ ಮಾಡುವಾಗ ಎಲ್ಲ ಆಚೆ ಈಚೆ ಆಗ್ತದಲ್ಲ, ಅದು ನನಗೆ ಒಳ್ಳೆಯದಾಗೋದಿಲ್ಲ. ಹಾಗೆ ನಾನು ಅದು ಆಗಾಗ ಸೆಟ್ ಮಾಡಿ ಇಡ್ತಾನೆ ಇರ್ತೇನೆ. ಇನ್ನೂ ಕೂಡ ನಾನು ಕೇಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಯಾಕೆಂದರೆ ನನಗೆ ಸ್ನಾನ ಮಾಡಲಿಕ್ಕೆ ಅಥವಾ ನನಗೆ ಬಾತ್ರೂಮಿಗೆ ಹೋಗಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಇನ್ನು ಕೇಕೆಲ್ಲಿ ಮಾಡೋದು ಅಂತ ಹೇಳಿ ನನಗೆ ಫೀಲ್ ಆಗುವಂಥದ್ದು. ಸ್ವಲ್ಪ ಟೈಮ್ ಬೇಕು. ಯಾಕೆಂದರೆ ಮಕ್ಕಳು ಕೂಡ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸ್ಪೆಷಲಿ ನಮ್ಮ ಡೇಲನ್ನು, ಮಗುವನ್ನು ಡಾಲ್ ರೀತಿಯಲ್ಲಿ ಟ್ರೀಟ್ ಮಾಡೋನು, ಅದು ಕೂಡ ಒಂದು ಮನುಷ್ಯ ಅಂತ ಹೇಳಿ ಯಾವಾಗ ಕನ್ಸಿಡರ್ ಮಾಡ್ತಾನೆ ಆಗ ಮಾತ್ರ ನಾನು ಕೇಕನ್ನು ಸ್ಟಾರ್ಟ್ ಮಾಡುವಂಥದ್ದು. ಯಾಕೆಂದರೆ ಹೀಗೆ ಬಿಟ್ಟರೆ ಅವನು ಏನಾದರೂ ಒಂದು ಮಾಡಿಬಿಡ್ತಾನೆ ಮಗುವಿಗೆ. ಇದು ಪೆಪ್ಪರ್, ಅಲ್ಲಿ ನಮ್ಮ ತೋಟದಲ್ಲಿರುವಂಥ ಪೆಪ್ಪರ್. ಇಲ್ಲಿ ಕ್ಯಾಶ್ಯೂಗೆ ನಾನು ಪೆಪ್ಪರನ್ನು ಹಾಕುವಾಗ ಕ್ಯಾಶ್ಯೂದು ಮಸಾಲೆ ಎಲ್ಲ ನಾನೇ ರೆಡಿ ಮಾಡುವಂಥದ್ದು. ಅದು ಹನಿ ಪೆಪ್ಪರ್ ಎಲ್ಲ ಕ್ಯಾಶ್ಯೂ ಇದೆ ಅಲ್ಲ ನಮ್ಮ ಫ್ಲೇವರ್ಸ್, ಅದಕ್ಕೆ ನಾವು ಮನೆಯಲ್ಲಿಯೇ ಈ ಒಂದು ಪೆಪ್ಪರನ್ನು ಗ್ರೈಂಡ್ ಮಾಡೋದು. ನಮ್ಮ ಮನೆಯಲ್ಲಾದ ಪೆಪ್ಪರನ್ನು ಚೆಂದ ಮಾಡಿ ಈ ರೀತಿಯಲ್ಲಿ ಡಬ್ಬದಲ್ಲಿ ಹಾಕಿಟ್ಟಿದ್ದೇನೆ ನಾನು. ಇದು ಸ್ವಲ್ಪ ಇರುವಂಥದ್ದು, ಜಾಸ್ತಿ ಬೇರೆ ಕಡೆ ಉಂಟು. ಅದನ್ನು ರೋಸ್ಟ್ ಮಾಡಿ ಅದನ್ನು ಪುಡಿ ಮಾಡಿ ಹಾಕುವಂಥದ್ದು. ಅಂಗಡಿಯಿಂದ ಎಲ್ಲ ತಂದು ಹಾಕಿದರೆ ಅದರಲ್ಲಿ ಅದು ಖಾರ ಸಹ ಇರೋದಿಲ್ಲ ಮತ್ತು ಅದು ಒಳ್ಳೆಯದು ಸಹ ಇರೋದಿಲ್ಲ. ಹಾಗೆ ನಮ್ಮ ಮನೆಯಲ್ಲಿ ಮಾಡಿದ ಪೆಪ್ಪರನ್ನೇ ಹಾಕುವಂಥದ್ದು. ಹಾಗೆ ಮಸಾಲ ಬೇಸಿಕಲಿ ನಾವೇ ಪ್ರಿಪೇರ್ ಮಾಡುವಂಥದ್ದು. ಅಂದರೆ ನಮ್ಮ ಮನೆಯಲ್ಲಿ ನಾವೇ ಮಾಡುವಂಥದ್ದು, ನಾನೇ ಮಾಡುವಂಥದ್ದು. ನಾನು ಕೇಕ್ ಹೇಗೆ ಮಾಡ್ತೇನೆ ಹಾಗೆಯೇ ಮಸಾಲ ಕೂಡ. ಈಗ ನಮ್ಮ ಕೊರಿಯನ್ ಸ್ಪೈಸಿ ಆಗಿರ್ಬೋದು, ಈ ಹನಿ ಬ್ಲೇಸ್ ಮತ್ತು ಬೇರೆ ಬೇರೆ ಫ್ಲೇವರ್ಸ್ ಇದೆ. ನಮ್ಮ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಬೋದು, www.kajuveda.in ಅಂತ ಹೇಳಿ. ಅದರಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಅದರಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಇದೆಲ್ಲ ಎಲ್ಲ ನಾವೇ ಇಲ್ಲಿ ಫ್ರಮ್ ಸ್ಕ್ರ್ಯಾಚ್ ಆಗಿ ಪ್ರಿಪೇರ್ ಮಾಡುವಂಥದ್ದು. ಯಾಕೆಂತ ಹೇಳಿದರೆ ಯಾವುದು ಕೂಡ ರೆಡಿಮೇಡಾಗಿ ಹಾಗೇ ಹಾಕಿ ಬಿಡೋದಿಲ್ಲ, ಎಲ್ಲದು ಸ್ಕ್ರ್ಯಾಚಿಂದ ಪ್ರತಿಯೊಂದನ್ನು ಪ್ರಿಪೇರ್ ಮಾಡುವಂಥದ್ದು. ಹಾಗೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೇವೆ ಈ ಒಂದು ಕಾಜು ವೇದದ ಫ್ಲೇವರ್ಡ್ ಕ್ಯಾಶ್ಯೂಸ್ ಮಾಡಲಿಕ್ಕಾಗಿರ್ಬೋದು ಅಥವಾ ವೆಬ್ಸೈಟ್ ಲಾಂಚಿಗಾಗಿರ್ಬೋದು. ಹಾಗಾಗಿ ಸಪೋರ್ಟ್ ಮಾಡಿ. ನಾಳ್ದು ಮಡಂತ್ಯಾರಲ್ಲಿ ಕೂಡ ನಮ್ಮ ಒಂದು ಕಾಜು ವೇದದ ಸ್ಟಾಲ್ ಇರ್ತದೆ. ಅದರ ಅಪ್ಡೇಟ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ, ಹಸ್ಬೆಂಡ್ ಜೊತೆಗೆ ಕನ್ಫರ್ಮ್ ಮಾಡಿದ ಕೂಡಲೇ. ಹಾಗೆ ಈ ಒಂದು ಸ್ಟಾಲ್ ಇಡ್ತೇವೆ, ಆದರೆ ಬಂದು ವಿಸಿಟ್ ಮಾಡಿ ನಮ್ಮ ಕ್ಯಾಶ್ಯೂಸನ್ನು ಟೇಸ್ಟ್ ಮಾಡಿ ನೋಡಿ, ನಮಗೆ ಕೂಡ ಸಪೋರ್ಟ್ ಮಾಡಿ. ಹಾಗೂ ನಾನು ಮಾಡಿದ ಕ್ಯಾಶ್ಯೂಸ್ ನಿಮಗೆ ತಿನ್ನಲಿಕ್ಕೆ ಬೇಡವಾ, ಬರಬೇಕಾಯ್ತಾ, ನೀವು ಬಂದು ವಿಸಿಟ್ ಮಾಡಬೇಕು ಸ್ಟಾಲಿಗೆ. ಮತ್ತು ಏನಂತ ಹೇಳಿದರೆ ಇನ್ನೆಂಥದ್ದು ಹೇಳಲಿಕ್ಕೆ ಬಂದೆ, ಮರ್ತೋಯ್ತಾ. ನಾನು ರ್ಯಾಂಡಮ್ ಆಗಿ ಹೀಗೇ ಮಾತಾಡೋದಂದರೆ ನನಗೆ
ಮೊದಲೇ ನಾನು ಸ್ಕ್ರಿಪ್ಟೆಲ್ಲ ರೆಡಿ ಮಾಡೋದಿಲ್ಲ, ಹಾಗೆ ನಾನು ರ್ಯಾಂಡಮಾಗಿ ಮಾತಾಡುವಾಗ ಕೆಲವೊಮ್ಮೆ ಬಿಟ್ಟು ಹೋಗ್ತದೆ, ಮಾಮ್ಸ್ ಬ್ರೈನ್ ಮರ್ತು ಹೋಗ್ತಾನೆ ಇರುವಂಥದ್ದು ಥಿಂಗ್ಸ್ ಎಲ್ಲ. ಹಾಗೆ ಈಗ ಎಲ್ಲದನ್ನು ನಾನು ಸೆಟ್ ಮಾಡಿ ಇಡ್ತಾ ಇದ್ದೇನೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಖಾರ ಪುಡಿ ನಾನೀಗ ಪ್ರೆಸ್ ಮಾಡುವಾಗ ಒಮ್ಮೆಲ್ಲಾದರೂ ಹಾರಿದ್ರೆ ಅಂತ ಅಷ್ಟು ಯೋಚನೆ ಮಾಡುವಾಗಲೇ ಒಂದು ಪ್ಯಾಕೆಟ್ ಸ್ವಲ್ಪ ಓಪನ್ ಆಗಿತ್ತು, ಹಾರಿಬಿಡ್ತು. ಏನೋ ಪುಣ್ಯಕ್ಕೆ ಈ ಸೈಡ್ ಓಪನ್ ಇರಲಿಲ್ಲ, ಈ ಸೈಡ್ ಓಪನ್ ಇದ್ದರೆ ನನ್ನ ಕಣ್ಣಿಗೆ ಹೋಗ್ತಾಯಿತ್ತು. ಮತ್ತು ತುಂಬ ಮಂದಿ ಕಾಮೆಂಟ್ ಮಾಡಿದ್ರ, ಹಸ್ಬೆಂಡ್ ಹೇಳಿದ ಜೋಕ್ ಬೇಕಂತ ಹೇಳಿ. ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ಜೋಕ್ ಎಂತ ಅಂದರೆ, ನಾನು ಮಧ್ಯದಲ್ಲಿ ಕೆಲಸ ಮಾಡ್ತಾನೆ ಇರ್ತೇನೆ, ಕ್ಯಾಮ್ರಾ ಸ್ಟ್ಯಾಂಡ್ ಆಚೆ ಈಚೆ ತಗೊಂಡು ಹೋಗ್ತಾನೆ ಇರ್ತೇನೆ, ಯಾಕೆಂದರೆ ನಿಮಗೆ ಸಹ ಬೋರ್ ಆಗಬಾರ್ದಲ್ಲ, ಹಾಗೆ ನಾನು ಜೋಕನ್ನು ಹೇಳ್ತೇನೆ. ಇದು ತುಂಬ ವರ್ಷಗಳ ಹಳೆಯ ಜೋಕ್. ಮತ್ತು ಕೆಲವರು ಈ ಜೋಕ್ ಆಲ್ರೆಡಿ ಕೇಳಿದ್ದವರು ಕೂಡ ಇರ್ಬೋದು, ನಿಮಗೆ ಕೇಳಲಿಕ್ಕೆ ಇಷ್ಟ ಇಲ್ಲ ಆದರೆ ನೀವು ಬಿಡ್ಬೋದು. ಬಟ್ ನನಗೆ ಇದು ಎವರ್ಗ್ರೀನ್ ಜೋಕ್ ಅಂತ ಹೇಳ್ಬೋದು. ನಾನು ಇವತ್ತಿಗೆ ಸಹ ನಗಾಡ್ತೇನೆ ಆ ಜೋಕಿದ ಬಗ್ಗೆ ನೆನಪಾದರೆ, ಯಾಕೆಂದರೆ ನಾನು ಅಷ್ಟು ನಗಾಡಿದ ಒಂದು ಜೋಕ್, ಅಷ್ಟು ಯಾವ ಒಂದು ಜೋಕಿಗೆ ಕೂಡ ನಗಾಡಲಿಲ್ಲ ಕಾಣ್ತದೆ. ಮತ್ತು ನನ್ನ ಹಸ್ಬೆಂಡ್ ಹೇಳಿದ ರೀತಿ ಕೂಡ ಹಾಗೇ ಇತ್ತು, ತುಂಬ ಸೀರಿಯಸ್ ಆಗಿ. ಸೊ ನಾನು ಕೂಡ ಒಂದು ಜೋಕನ್ನು ಹೇಳ್ತಾ ಹೋಗ್ತೇನೆ. ಒಬ್ಬ ಮನುಷ್ಯನಿಗೆ ತುಂಬ ಹುಷಾರಿರೋದಿಲ್ಲ, ತುಂಬ ದಿನದಿಂದ ಅವನು ಫುಲ್ ಬಾಡಿ ಪೇಯ್ನಿಂದ ಸಫರ್ ಆಗ್ತಾ ಇರ್ತಾನೆ. ಫುಲ್ ತಲೆಯಿಂದ ಕಾಲಿನವರೆಗೆ ಕೂಡ ಎಲ್ಲಿ ಮುಟ್ಟಿದ್ರೆ ಸಹ ತುಂಬ ನೋವು ಅವನಿಗೆ. ಹಾಗೆ ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಒಬ್ಬ ಡಾಕ್ಟರ್ ಹತ್ರ ಹೋಗ್ತಾನೆ. ಡಾಕ್ಟರ್ ಫಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಎಲ್ಲ ಬ್ಲಡ್ ಟೆಸ್ಟನ್ನೆಲ್ಲ ಕೊಡ್ತಾರೆ ಅವನಿಗೆ, ಎಲ್ಲದು ಮಾಡಿಸಿ ತನ್ನಿ ಅಂತ ಹೇಳಿ. ರಿಪೋರ್ಟ್ ಬಂದಾಗ ಪೂರ್ತಿ ನಾರ್ಮಲ್ ಬರ್ತದೆ, ಹಾಗೆ ಬ್ಲಡ್ಡಲ್ಲಿ ಏನು ಕೂಡ ತೊಂದರೆ ಇರೋದಿಲ್ಲ. ನೆಕ್ಸ್ಟ್ ಡಾಕ್ಟರ್ ಹೇಳ್ತಾರೆ, ಎಕ್ಸ್ರೇ ಮಾಡಿಸು, ಎಲ್ಲೆಲ್ಲ ಪೇಯ್ನ್ ಇದೆ ಎಲ್ಲ ಕಡೆ ಎಕ್ಸ್ರೇಯನ್ನು ಮಾಡಿಸಿ ನೋಡುವ, ಯಾಕೆಂತ ಹೇಳಿದರೆ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಗೊತ್ತಾಗೋದಿಲ್ಲ ಅಲ್ಲ, ಎಕ್ಸ್ರೇ ಮಾಡುವ ಅಂತ ಹೇಳಿದರು. ಹಾಗೆ ಪ್ರತಿಯೊಂದು ಪಾರ್ಟಿಯಲ್ಲೆಲ್ಲ ಪೇಯ್ನ್ ಇದೆ ಎಲ್ಲ ಕಡೆ ಎಕ್ಸ್ರೇ ಮಾಡ್ತಾರೆ. ಎಕ್ಸ್ರೇಲಿ ಕೂಡ ಡಾಕ್ಟ್ರಿಗೆ ಏನು ಸಹ ಕಾಣೋದಿಲ್ಲ. ಅದಾದ ನಂತರ ಡಾಕ್ಟ್ರು ಹೇಳ್ತಾರೆ, ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಆಗಬೇಕು, ಇನ್ನೂ ಮೇಜರ್ ಪ್ರಾಬ್ಲಮ್ ಇರ್ಬೋದು, ಹಾಗಾಗಿ ಒಂದು MRI ಮಾಡುವ ಅಂತ ಹೇಳಿ ಫುಲ್ ಹೋಲ್ ಬಾಡಿಯ ಒಂದು MRI ಸ್ಕ್ಯಾನನ್ನು ಕೂಡ ಬರೆದು ಕೊಡ್ತಾರೆ. ಪೇಷಂಟ್ ಹೋಗಿ ಮಾಡಿ ಬರ್ತಾನೆ. MRI ರಿಪೋರ್ಟ್ ಕೂಡ ಫೈನಲಿ ನಾರ್ಮಲ್ ಬರ್ತದೆ. ಅದಾದ ನಂತರ ಪುನಃ ಒಮ್ಮೆ ಡಾಕ್ಟರ್ ಹತ್ರ ಬಂದು ಅವನು ಹೇಳ್ತಾನೆ, ಡಾಕ್ಟರ್ ನನಗೆ ಪೇಯ್ನ್ ಕಡಿಮೆನೇ ಆಗ್ತಾಯಿಲ್ಲ, ಎಲ್ಲಿ ಮುಟ್ಟಿದ್ರೆ ಸಹ ನೋವೇ, ಇಡೀ ಮೈ ನೋವು ನನಗೆ ಅಂತ ಹೇಳಿ. ಆಗ ಡಾಕ್ಟ್ರ್ ಹೇಳ್ತಾರೆ, ಎಲ್ಲೆಲ್ಲಿ ನೋವಿದೆ ಜಸ್ಟ್ ನನಗೆ ಯಾವ್ಯಾವ ಪಾರ್ಟ್ ಅಂತ ಹೇಳಿ ಮುಟ್ಟಿ ತೋರಿಸಿ ಅಂತ ಹೇಳಿ. ಹಾಗೆ ಅವನು ಕಾಲಿಂದ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಸಹ ನೋವು, ಕಾಲಿದು ಪಾದ ಸಹ ನೋವು, ಮತ್ತು ಮೇಲೆ ಕಾಲು ನೋವು, ತೊಡೆ ನೋವು, ಹಾಗೆ ಹೊಟ್ಟೆ ಎಲ್ಲ, ಇಡೀ ಮೈ, ಬೆನ್ನು, ತಲೆವರೆಗೆ ಮುಟ್ತಾನೆ. ಎಲ್ಲ ಕಡೆ ಹೇಳ್ತಾನೆ, ಎಲ್ಲ ಕಡೆ ನೋವೇ ಡಾಕ್ಟರ್ ನನಗೆ ಅಂತ ಹೇಳಿ. ಆಮೇಲೆ ಡಾಕ್ಟರಿಗೆ ಡೌಟ್ ಆಗ್ತದೆ, ಒಬ್ಬ ಮನುಷ್ಯನಿಗೆ ಅಂದರೆ 1-2 ಕಡೆ ಪೇಯ್ನ್ ಇದ್ದರೆ ಪರವಾಗಿಲ್ಲ, ಇಡೀ ಬಾಡಿ ಪೇಯ್ನ್ ಆಗಬೇಕಾದ್ರೆ ಇದೆಂಥ ರೋಗ ಇರ್ಬೋದು, ಇಂಥ ರೋಗದ ಬಗ್ಗೆ ಡಾಕ್ಟ್ರಿಗೆ ಸಹ ಗೊತ್ತಿರಲಿಲ್ಲ. ಹಾಗಾಗಿ ಡಾಕ್ಟ್ರ್ ಹೇಳ್ತಾರೆ, ಇಂಥ ರೋಗವನ್ನು ನಾನು ಇಷ್ಟರವರೆಗೆ ನೋಡಲಿಲ್ಲ, ಇದನ್ನು ಡೀಪಾಗಿ ನಾನು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಹೇಳಿ ಪುನಃ ಒಮ್ಮೆ ತೋರಿಸಲಿಕ್ಕೆ ಹೇಳುವಾಗ ಅವನು ಅದೇ ರೀತಿಯಲ್ಲಿ ಇಡೀ ಬಾಡಿಯನ್ನು ಪ್ರೆಸ್ ಮಾಡಿ ನೋಡುವಾಗ ಎಲ್ಲ ಕಡೆ ನೋವಿರ್ತದೆ. ಆಗ ಡಾಕ್ಟ್ರಿಗೆ ಡೌಟ್ ಆಗ್ತದೆ, ಯಾಕೆಂತ ಹೇಳಿದರೆ ನೋವಿರೋದು ಇವನ ಬಾಡಿಯಲ್ಲಿಯಾ ಅಥವಾ ಇವನ ಕೈಯಲ್ಲಿಯಾ ಅಂತ ಹೇಳಿ ನೋಡುವಾಗ ಕೈಯಲ್ಲಿ ಒಂದು ದೊಡ್ಡ ಮುಳ್ಳು ಚುಚ್ಚಿರ್ತದೆ. ಇದೇ ಒಂದು ಜೋಕ್. ಆ್ಯಕ್ಚುಲಿ ಅವನಿಗೆ ಕೈಗೆ ಬೆರಳಿಗೆ ಮುಳ್ಳು ಚುಚ್ಚಿರ್ತದೆ, ದೊಡ್ಡ ಮುಳ್ಳು ಚುಚ್ಚಿರ್ತದೆ, ಅದರಿಂದಾಗಿ ಅವನಿಗೆ ಎಲ್ಲಿ ಮುಟ್ಟಿದ್ರೆ ಸಹ ನೋವು. ಹಾಗೆ ಇದೊಂದು ಜಸ್ಟ್ ಜೋಕ್ ಆಯಿತಾ, ಇದು ಆದದ್ದ ಇಲ್ಲಂತ ನನಗೆ ಗೊತ್ತಿಲ್ಲ, ಮೇ ಬಿ. ಬಟ್ ನಾನಿದು ಕೇಳುವಾಗ ಉಂಟಲ್ಲ, ಎಂಡಲ್ಲಿ ಅವನ ಕೈಯಲ್ಲಿ ಮುಳ್ಳು ಚುಚ್ಚಿ ಇಡೀ ಮೈ ನೋವು ಅಂತ ಹೇಳಿದ ಮನುಷ್ಯ ಅಂತೇಳಿ ನನಗೆ ಎಷ್ಟು ನಗು ಬಂತಂತೆಲ್ಲ ಸ್ಟಿಲ್ ನನಗೀಗ ಹೇಳುವಾಗ ಕೂಡ ನಗು ಬರ್ತದೆ. ಸೊ ಇದೊಂದು ನನಗೆ ನನ್ನ ಲೈಫಲ್ಲಿ ನಾನು ಮರೆಯೋದು ಜೋಕ್, ಯಾಕಂದರೆ ಎವರ್ಗ್ರೀನ್ ಜೋಕ್ ಇದು, ಫೇಮಸ್ ಜೋಕ್ ನನ್ನ ಹಸ್ಬೆಂಡ್ ಹೇಳಿದ್ದು ನನ್ನ ಪ್ರಕಾರ. ಸೊ ಇದು ಯಾರಿಗೆಲ್ಲ ಗೊತ್ತಿತ್ತು ಕಾಮೆಂಟ್ ಮಾಡಿ ಆಯಿತಾ. ಯಾರಿಗೆಲ್ಲ ನಗು ಬಂತು ನೀವು ಸಹ ಹೇಳಿ, ಎಷ್ಟು ಜನರಿಗೆ ನಗು ಬಂತು ನೋಡುವ. ನಾನು ಈ ಒಂದು ಜೋಕ್ ಹೇಳಿದ್ರಿಂದ ಈ ಒಂದು 10 ಜನನಾದರೂ ನಗಾಡಿದರೆ ಅವರಿಗೆ ನಗಾಡೋದ್ರಿಂದ ನಮ್ಮ ಹಾರ್ಟ್ ಹೆಲ್ತ್ ಅಥವಾ ನಮ್ಮ ಮೆಂಟಲ್ ಹೆಲ್ತ್ ಎಲ್ಲದೂ ಕೂಡ ಇಂಪ್ರೂವ್ ಆಗ್ತದೆ ಅಂತ. ಹಾಗೆ ಎಷ್ಟು ಜನರ ಹೆಲ್ತನ್ನು ನಾನು ಇಂಪ್ರೂವೈಸ್ ಮಾಡಿದ್ದೇನೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಯಾರೆಲ್ಲ ನಗಾಡಿದ್ರಿ ನಗಾಡುವಂಥ ಇಮೋಜಿ ಸ್ಮೈಲಿ ಏನಾದರೂ ಹಾಕಿ ಅಥವಾ ನಗಾಡಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಜೋಕ್ ಹೇಗಿತ್ತು ಅಂತ ಹೇಳಿ ಸಹ ಕಾಮೆಂಟ್ ಮಾಡಿ ಆಯಿತಾ. ಇದಂದರೆ ತುಂಬ ಹೆವಿ ಜೋಕೆಲ್ಲ ಏನು ಸಹ ಅಲ್ಲ, ಬಟ್ ಇನ್ನಸೆಂಟ್ ಪೀಪಲಿಗೆ ಇದನ್ನು ನಗಾಡಿಸ್ಲಿಕ್ಕೆ ಇಷ್ಟೇ ಸಾಕು. ಸೊ ಇಷ್ಟ ಆದರೆ ಕಾಮೆಂಟಲ್ಲಿ ಹೇಳಿ ಇಷ್ಟ ಆಯಿತು ಅಂತ ಹೇಳಿ.
ಇದೇ ಒಂದು ನನ್ನ ಹಸ್ಬೆಂಡಿನ ಜೋಕ್ ಆಯಿತಾ, ನಾನು ಹೇಳ್ತೇನೆ ಅಂತ ಹೇಳಿದಂಥದ್ದು. ಯಾರು ಕೂಡ ಮಿಸ್ ಮಾಡಲಿಲ್ಲ ಅಂತ ಹೇಳಿ ಅಂದ್ಕೊಳ್ತೇನೆ. ಹಾಗೆ ನೆಕ್ಸ್ಟ್ ಇನ್ನೂ ಕೂಡ ಕೆಲವೊಂದು ಅಂದರೆ ನಾನು ಬೇಬಿ ರ್ಯಾಪಿಂಗ್ ಎಲ್ಲ ಮಾಡ್ತೇನಲ್ಲ, ಬೇಬಿಯನ್ನು ಕಟ್ಟಿಕೊಂಡು ಕೆಲಸ ಮಾಡುವಂಥದ್ದು, ಅದರ ಬಗ್ಗೆ ಸಹ ಹೇಳಿ ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಬಂದಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ DMs ಎಲ್ಲ ಮಾಡಿದ್ದೀರಾ, ನಾನು ಹೇಳ್ತೇನೆ ಆಯಿತಾ. ಅದು ನಾನು ಮೊನ್ನೆ ನೂತನಿಗೆ ಹೋಗಿದ್ದೆ ಬಟ್ಟೆ ತರಲಿಕ್ಕೆ ಅಂತ ಹೇಳಿ, ಆಗ ಕೇಳಿ ಬಂದಿದ್ದೇನೆ ಅಲ್ಲಿ ಯಾವ ರೀತಿಯ ಮೆಟೀರಿಯಲ್ ಎಷ್ಟು ಬೇಕು ಎಲ್ಲದನ್ನು ನಾನು ಕೇಳಿ ಬಂದಿದ್ದೇನೆ. ಅದನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿ ನಾನು ಹಾಕ್ತೇನೆ. ಯಾಕೆಂದರೆ ನನಗೆ ಇವಾಗ ಆಲ್ಮೋಸ್ಟ್ ಡೈಲಿ ವಿಡಿಯೋ ಹಾಕಬೇಕಂತ ನನಗೆ ಆಸೆ ಇದೆ. ಹಾಗೆ ನಾನು ಡೈಲಿ ಒಂದೊಂದು ವಿಡಿಯೋನ ಮಾಡಿ ಹಾಕ್ತೇನೆ. ಅದರಲ್ಲಿ ನೀವು ಕಲಿಬೋದು ಯಾವ ರೀತಿಯಲ್ಲಿ ಮಗುವನ್ನು ರ್ಯಾಪ್ ಮಾಡ್ಕೊಳ್ಳೋದು ಅಂತ ಹೇಳಿ. ಯಾಕಂದರೆ ಸೇಫ್ ಮೆಥಡ್, ಹಾಗೆ ಮಗುವಿಗೆ ಸಹ ತೊಂದರೆ ಆಗೋದಿಲ್ಲ, ತಾಯಿಗೆ ಸಹ ತೊಂದರೆ ಆಗೋದಿಲ್ಲ, ಇಬ್ಬರು ಸಹ ಸೇಫ್ ಅಂತ ಹೇಳಿ ಫೀಲ್ ಮಾಡ್ಕೊಳ್ತೇವೆ. ಹಾಗಾಗಿ ಬೆಸ್ಟ್ ಮೆಥಡ್ ಅದು. ಯಾಕೆಂದರೆ ನನ್ನ ಎರಡೂ ಮಕ್ಕಳಿಗೆ ಕೂಡ ಅದನ್ನು ಯೂಸ್ ಮಾಡಿದ್ದೇನೆ. ಹಾಗಾಗಿ ನಿಮಗೆ ಸಹ ನಾನು ಹೇಳಿಕೊಡ್ತೇನೆ, ಕಲಿಸಿಕೊಡ್ತೇನೆ ಯಾವ ರೀತಿಯಲ್ಲಿ ಮಾಡೋದು ಅಂತ ಹೇಳಿ. ಈಗ ನಾನಿಲ್ಲಿ ಈ ಒಂದು ಕಿಚನನ್ನೆಲ್ಲ ಸೆಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಆಗ ಒಬ್ಬರು ಲೇಡಿ, ನಮ್ಮ ಅಂದರೆ ಹಳೆ ಮನೆ ಹತ್ರದ ಒಬ್ಬರು ನೇಬರ್ ಅವರು ಆಚೆ ಹೋಗಿದ್ರು, ಕಣ್ತಲ್ಲಿ ಹೀಗೆ ಬಂದಿದ್ದಾರೆ. ನಾನೊಮ್ಮೆ ಅವರಿಗೆ ಅವ್ರ ಹತ್ರ ಮಾತಾಡಿಸಿ ಮನೆಯೆಲ್ಲ ತೋರಿಸಿ ಜ್ಯೂಸ್ ಮಾಡಿ ಕೊಡಲಿಕ್ಕೆ ಅಂತ ಹೇಳಿ ಓದೋದು. ನನಗೆ ರೆಕಾರ್ಡಿಂಗಿಗೆ ಇಟ್ಟಿದ್ದು ನೆನಪೇ ಇರಲಿಲ್ಲ, ಹಾಗೆ ರೆಕಾರ್ಡ್ ಆಗ್ತಾನೆ ಇತ್ತು. ನೆನ್ನೆ ಎಂತಾಯಿತು ಗೊತ್ತಾ, ಬೆಳಿಗ್ಗೆ ಮಗುವಿಗೆ ಹೇಗಿದ್ರು ಕೂಡ ಜ್ವರ ಇತ್ತು. ಯಾಕೆಂದರೆ ಇಂಜೆಕ್ಷನ್ ಕೊಟ್ಟದ್ದಲ್ಲ. ಡೇಲನಿಗೆ ಸಹ ಜ್ವರ ಇದ್ದಕ್ಕಿದ್ದ ಹಾಗೆ ನನ್ನ ಹತ್ತಿರ ಬಂದು ಅವನು ಕೂತ್ಕೊಳ್ಳುವಾಗ ಒಂದು 10 ಗಂಟೆ ಆಗುವಾಗ ನನ್ನ ಹತ್ತಿರ ಬಂದ ಅವನು ಕೂತ್ಕೊಳ್ಳುವಾಗ ನನಗೆ ಮೈಯೆಲ್ಲ ಸ್ವಲ್ಪ ಬಿಸಿ ಬಿಸಿ ಅಂತ ಹೇಳಿ ಅನ್ನಿಸ್ತು. ಹಾಗೆ ಒಂದು 11 ಗಂಟೆ ಆಗುವಾಗ ಜ್ವರ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ನಾನು ಅವನಿಗೆ ಮದ್ದನ್ನು ಕೊಟ್ಟಿದ್ದೆ. ಯಾಕೆಂತ ಹೇಳಿದರೆ ಅವನು ಹೊರಗೆ ನೀರೆಲ್ಲ ಕುಡಿಯುವಂಥದ್ದು, ಯಾವುದೇ ನಮ್ಮ ಬಾಡಿಯಲ್ಲಿ ಏನಾದರೂ ಉಂಟಲ್ಲ, ವೈರಸ್ ಏನಾದರೂ ಎಂಟರ್ ಆಗಿದೆ ಆದರೆ ನಮ್ಮ ಬಾಡಿ ಆ ವೈರಸ್ಸನ್ನು ಸಾಯಿಸಲಿಕ್ಕೋಸ್ಕರ ಬಾಡಿಯನ್ನು ಹೀಟ್ ಮಾಡುವಂಥದ್ದು, ಅಂದರೆ ಆ ವೈರಸ್ಸನ್ನು ಕಿಲ್ ಮಾಡಬೇಕು ಅಂತ ಹೇಳಿ ಬಾಡಿಯನ್ನು ಹೀಟ್ ಮಾಡುವಂಥದ್ದು. ಕೆಲವೊಮ್ಮೆ ಅದು ಒಂದೇ ದಿನದ ಜ್ವರ ಇರ್ತದೆ, ಕೆಲವೊಮ್ಮೆ 3-4 ದಿನಕ್ಕೆ ಎಕ್ಸ್ಟೆಂಡ್ ಆಗ್ತದೆ. ಅದರ ಒಂದು ಇಂಟೆನ್ಸಿಟಿ ಯಾವ ರೀತಿಯಲ್ಲಿದೆ ಆ ರೀತಿಯಲ್ಲಿ ಆ ಒಂದು ಬಾಡಿ ಪ್ರೊಟೆಕ್ಟ್ ಮಾಡುವಂಥದ್ದು. ಹಾಗೆ ಅವನಿಗೆ ನಿನ್ನೆ ಜ್ವರ ಇತ್ತು. ಮತ್ತು ನಾನು ಮೆಡಿಸಿನ್ ಕೂಡ ಕೊಟ್ಟಿದ್ದೆ ಅವನಿಗೆ ಜೋರಿತ್ತು ಅಂತ ಹೇಳಿ. ಹಾಗೆ ಇವತ್ತು ಪರವಾಗಿಲ್ಲ, ಹುಷಾರಿದ್ದಾನೆ. ಬೆಳಿಗ್ಗೆಯಿಂದನೇ ಉಪದ್ರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಸಹ. ಅವನಿಗೊಂದು ಕ್ಯಾಶ್ಯೂ ಕೊಟ್ಟಿದ್ದೆ ನಾನು, ಈ ಚಾಕ್ಲೇಟ್ ಕ್ಯಾಶ್ಯೂಸ್. ನಮ್ಮ ಕ್ಯಾಶ್ಯೂಸಲ್ಲಿ ತುಂಬ ಸೇಲ್ ಆಗ್ತದೆ ಚಾಕ್ಲೇಟ್ ಕ್ಯಾಶ್ಯೂಸ್, ಮಕ್ಕಳಿಗೆ ಟಿಫಿನಿಗೆ ಕೊಡಲಿಕ್ಕೆ ಅದಕ್ಕೆಲ್ಲ ಯೂಸ್ ಆಗ್ತದೆ. ನಿಮಗೆ ಸಹ ಬೇಕಾದರೆ ವೆಬ್ಸೈಟಿಂದ ಆರ್ಡ್ರ್ ಮಾಡ್ಬೋದು. ಸೊ ಆ ಒಂದು ಕ್ಯಾಶ್ಯೂನ ಇಲ್ಲಿ ಕೊಟ್ಟಿದ್ದೆ. ಚಾಕ್ಲೇಟಿದ ಮೇಲಿದ್ದು ಕೋಟಿಂಗ್ ಎಲ್ಲ ತಿಂದಿದ್ದಾನೆ. ನಾನು ಕೇಳಿದೆ ಅವನ ಹತ್ರ ಕೊಡ್ತೀಯಾ ಅಂತ ಹೇಳಿ ತಿನ್ನಲಿಕ್ಕೆ, ಹಾಗೆ ನನಗೆ ಬಾಯಿ ಕೊಡ್ತಾ ಇದ್ದಾನೆ. ಅವರಂದರೆ ನನಗೆ ನಂದು ಮಕ್ಕಳು, ನನ್ನದೇ ಎಷ್ಟೇ ನನ್ನ ಮಕ್ಕಳಾದರೂ ಕೂಡ ಉಂಟಲ್ಲ, ಬಾಯಿಗೆ ಹಾಕಿ ಗಲೀಜೆಲ್ಲ ಮಾಡಿ ಕೊಟ್ಟರೆ ನಾನು ತಿನ್ನೋದಿಲ್ಲ ಆಯಿತಾ, ನನಗೆ ಗಲೀಜಾಗ್ತದೆ. ಮತ್ತು ಅವರು ನೀರೆಲ್ಲ ಕುಡಿದ್ರೆ ಉಂಟಲ್ಲ ಬಾಟಲಲ್ಲಿ, ಮಕ್ಕಳ ನೀರು ಕುಡಿದ್ರೆ ಗೊತ್ತಲ್ಲ, ಅವ್ರ ಬಾಯಲ್ಲಿ ಇದ್ದಿದ್ದೆಲ್ಲ ಹಿಂದೆ ಬಾಟಲಿಗೆ ಬರ್ತದೆ, ಅಥವಾ ಲೋಟದಲ್ಲಿದ್ದ ನೀರು ಕುಡಿದ್ರೆ ಲೋಟಕ್ಕೆ ಹಿಂದೆ ಬರುವಂಥದ್ದು ಅನ್ನ ಎಲ್ಲ. ಅದನ್ನು ನೋಡುವಾಗ ನನಗೆ ಹೊಟ್ಟೆಯಲ್ಲೆಲ್ಲ ತುಳಿಸಿದ ಹಾಗೆ ಆಗುವಂಥದ್ದು. ಹಾಗೆ ನಾನು ಅದೆಲ್ಲ ಎಷ್ಟೇ ಅಮ್ಮ ಆದರೆ ಸಹ ನನಗೆ ಅದೆಲ್ಲ ಇಳಿಯೋದಿಲ್ಲ. ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವಿಡಿಯೋ. ಇದೇನು ರುಟೀನ್ ವ್ಲಾಗ್ ಎಲ್ಲ ಅಲ್ಲ, ಬಟ್ ಒಂದು ಸಿಂಪಲ್ ರ್ಯಾಂಡಮ್ ಆಗಿರುವಂತಹ ವ್ಲಾಗ್. ಐ ಹೋಪ್ ನಿಮಗೆ ಇದು ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೇನೆ, ಜೋಕ್ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೇನೆ. ಹಾಗೆ ನೀವು ರಿವ್ಯೂ ಎಲ್ಲ ಕೇಳಿದ್ದೀರಲ್ಲ, ಏರ್ ಫ್ರೈಯರ್ ಇದು ಮತ್ತು ಚಪಾತಿ ಮೇಕರ್ ಇದು ಎಲ್ಲದೂ ಕೂಡ ನಾನು ಹೇಳ್ತೇನೆ. ಒಂದೊಂದು ವಿಡಿಯೋ ಆಗಿ ಅದನ್ನು ಕೂಡ ಹಾಕ್ತಾ ಹೋಗ್ತೇನೆ. ಹಾಗೆ ಮೊನ್ನೆ ಮೇಕಪ್ ಇದು ನಾನೊಂದು ಶಾರ್ಟ್ ವಿಡಿಯೋ ಹಾಕಿದ್ದೇನೆ ನನ್ನ ಚಾನಲಲ್ಲಿ. ಶಾರ್ಟ್ಸಲ್ಲಿ ಚೆಕ್ ಮಾಡಿ, ತುಂಬ ಜನ ಕೇಳ್ತಾ ಇದ್ದೀರಾ ಲಿಪ್ಸ್ಟಿಕ್ ಇದು ಲಿಂಕ್ ಕೊಡಿ ಅಂತ ಹೇಳಿ. ನಾನು ಹಾಕಿದಂಥ ಫೇಸಸ್ ಕೆನಡಾದು ಪ್ರಾಡಕ್ಟ್ಸ್ ಇದು. ಆ ಒಂದು ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಮೇಲೆ ಅಫಿಲಿಯೇಟ್ ಅಂತ ಹೇಳಿ ಒಂದು ಪಿಕ್ಚರ್ ರೀತಿಯಲ್ಲಿ ಕಾಣ್ತಾ ಇರ್ತದೆ 3 ಪ್ರಾಡಕ್ಟ್ಸ್ ಇದು. ಅದರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಲಿಂಕ್ ಓಪನ್ ಆಗ್ತದೆ, ನಿಮಗೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ಆಯಿತಾ. ನನಗೆ ಅಂದರೆ ಅದರದ್ದು ಡೈರೆಕ್ಟ್ ಲಿಂಕ್ ಕೊಡಲಿಕ್ಕೆ ಆಗೋದಿಲ್ಲ. ಹಾಗೆ ಅದನ್ನು ಅಲ್ಲಿಂದ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡ್ಬೋದು. ಬೇರೆ ಬೇರೆ ಪ್ರಾಡಕ್ಟ್ಸ್ ಕೂಡ ಇರ್ತದೆ ಅದರಲ್ಲಿ, ಪರ್ಪಲ್ ಆ್ಯಪಲ್ಲಿ ಎಲ್ಲ. ಹಾಗೆ ನೀವು ಅಲ್ಲಿಂದ ಪರ್ಚೇಸ್ ಮಾಡಿ. ನಾನು ತಗೊಂಡಿರೋ ಎಕ್ಸಾಕ್ಟ್ ಪ್ರಾಡಕ್ಟ್ಸ್ ಬೇಕಾದರೆ ಅದರಲ್ಲಿ ಉಂಟು. ಪ್ರಾಡಕ್ಟ್ಸ್ ಮಾತ್ರ ಹೇಳಬೇಕಂದ್ರೆ ಸತ್ಯವಾಗಿ ಚೆಂದ ಉಂಟು, ಕ್ವಾಲಿಟಿ ಒಳ್ಳೆಯದುಂಟು ಅದರದ್ದು. ಅಂದರೆ ಆ ಒಂದು ಶೈನ್ ಬರುವಂಥದ್ದು. ಮತ್ತು ಲಿಪ್ಸ್ಟಿಕ್ ನನಗೆ ತುಂಬ ಇಷ್ಟ ಆಯಿತು. ನಾನು ಎಲ್ಲಿ ಹೋದರೆ ಕೂಡ ಈಗ ಹಾಕ್ಕೊಂಡು ಹೋಗ್ತೇನೆ ಲಿಪ್ಸ್ಟಿಕ್, ಇಲ್ಲಾಂದರೆ ನನಗೆ ಸ್ವಲ್ಪ ದೂರ ಅಂಥದ್ದೆಲ್ಲ, ಬಟ್ ಲಿಪ್ಸ್ಟಿಕ್ ನಾನು ಯಾವಾಗಲೂ ಹಾಕ್ತೇನೆ. ತುಂಬ ಚೆನ್ನಾಗಿದೆ. ಪ್ರಮೋಷನ್ ಮಾಡಿದರೂ ಕೂಡ ಅದರಲ್ಲಿ ನನಗೆ ಬೆಸ್ಟ್ ಅಂತ ಹೇಳಿ ಅನ್ನಿಸ್ತು. ಹಾಗೆ ನಿಮ್ಗೆ ಯಾರಿಗಾದರೂ ಬೇಕಾದರೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ಆಯಿತಾ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮಕ್ಕಳನ್ನ ಎಂಗೇಜ್ ಮಾಡಿ ಇಡಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ಒರೆಸುವ ಇದೊಂದು ಉಂಟಲ್ಲ ಅದನ್ನು ತಂದು ಕೊಟ್ಟಿದ್ದೇನೆ. ಇವತ್ತು ರಜೆ ಎಲ್ಲ, ಹಾಗೆ ಇಬ್ಬರು ಕೂಡ ಫೈಟ್ ಮಾಡ್ತಾನೆ ಇದ್ದಾರೆ. ಚಿಕ್ಕ ಮಗುವನ್ನು ಕೂಡ ಎಬ್ಬಿಸ್ತಾನೆ ಇದ್ದಾರೆ. ಹಾಗೆ ಅವನಿಗೆ ಸಹ ಸ್ವಲ್ಪ ಮೈಯೆಲ್ಲ ನೋವುಂಟು, ಜ್ವರ ಎಲ್ಲ ಬಂದದ್ದಲ್ಲ. ಹಾಗೆ ಇಬ್ಬರನ್ನು ಎಂಗೇಜ್ ಮಾಡಿ ಇಡಲಿಕ್ಕೆ ಅಂತ ಒಬ್ಬನಿಗೆ TV ಹಾಕಿ ಕೊಟ್ಟಿದ್ದೇನೆ, ಇನ್ನೊಬ್ಬನಿಗೆ ಒರೆಸುವ ಈ ಒಂದು ಬಕೆಟನ್ನು ಕೊಟ್ಟಿದ್ದೇನೆ.
ಸೊ ಇನ್ನು ನನಗೆ ಕೆಲವೊಂದು ಕೆಲಸಗಳಿದೆ. ಅಂದರೆ ಈ ಟಾಯ್ಸನ್ನೆಲ್ಲ ಸ್ವಲ್ಪ ತೆಗೆದಿಡಬೇಕು. ತುಂಬ ಟಾಯ್ಸ್ ಹರಡುತ್ತಾರೆ, ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಇನ್ನು ಸ್ವಲ್ಪ ಒಂದು 3 ಸೆಟ್ ಮಾಡಿದ್ದನ್ನು ತೆಗೆದು ಮೇಲೆ ಇಡುವಂಥದ್ದು, ಮತ್ತು ಅಪರೂಪಕ್ಕೆ ಒಮ್ಮೆ ಒಂದೊಂದು ಸೆಟ್ಟನ್ನು ಕೊಡುವಂಥದ್ದು. ಮೊದಲು ಮಾಡ್ತಾ ಇದ್ದೆಲ್ಲ ಹಾಗೆಯೇ. ಆ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಇಂಟ್ರೆಸ್ಟ್ ಬರ್ತದೆ. ಎಲ್ಲ ಒಟ್ಟಿಗೆ ಇದ್ದರೆ ಎಲ್ಲದೂ ಆಟ ಆಡಿದ್ದೆ, ನೆನ್ನೆ ನೋಡಿದ್ದೆ ಇದು ಅಂತ ಹೇಳಿ ಇಂಟ್ರೆಸ್ಟ್ ಬರೋದಿಲ್ಲ. ಹಾಗೆ ಹೀಗೆ ಮಾಡಿದರೆ ಇಂಟ್ರೆಸ್ಟ್ ಬರ್ತದೆ. ನಿಮ್ಮ ಮನೆಯಲ್ಲಿ ಕೂಡ ತುಂಬ ಟಾಯ್ಸ್ ಇದೆ ಆದರೆ ಹಾಗೆ ಮಾಡಿ ನೋಡಿ. ಮತ್ತು ಕೆಳಗೆ ನೋಡಿ ಕಬಡ್ಸಿಗೆಲ್ಲ ಕಟ್ಟಿಟ್ಟಿರುವಂಥದ್ದು, ಒಂದರಲ್ಲಿ ಇನ್ವರ್ಟರ್ ಇರುವಂಥದ್ದು, ಆ ಲಾಸ್ಟ್ ಇದುಂಟಲ್ಲ ಬ್ಯಾಗ್ ಇರುವಲ್ಲಿ ಅಲ್ಲಿ ಅದರಲ್ಲೆಲ್ಲ ಇನ್ವರ್ಟರ್ ಇರುವಂಥದ್ದು ಹೋಗಿ ಓಪನ್ ಮಾಡಿಬಿಡ್ತಾನೆ. ಮ್ಯಾಗ್ನೆಟ್ ಉಂಟು, ಸ್ಟಿಲ್ ಓಪನ್ ಆಗ್ತದೆ. ಹಾಗೆ ಕಟ್ಟಿ ಇಡುವಂಥದ್ದು ನಮ್ಮ ಡೇಲನಿಗೋಸ್ಕರ. ಬಾತ್ರೂಮ್ ಸಹ ಹೀಗೇ ಕಟ್ಟಿ ಇಡುವಂಥದ್ದು, ಅವನು ಹೋಗ್ತಾನೆ ಅಂತ ಹೇಳಿ. ಮತ್ತು ನನಗೆ ಹೇಳಿ ಆಯಿತಾ, ನಾನು ಈ ರೀತಿ ವೀಡಿಯೋಸನ್ನು ಹಾಕಿದರೆ ನಿಮಗೆ ಇಷ್ಟ ಆಗ್ತದಾ ಅಂತ ಹೇಳಿ. ಯಾಕೆಂದರೆ ನನಗೆ ಸಹ ಏನಾದರೂ ಒಂದು ಕಂಟೆಂಟ್ ಅಥವಾ ಏನಾದರೂ ಒಂದು ಟಾಪಿಕ್ ಹಾಕಲೇಬೇಕಾಗ್ತದೆ ವಿಡಿಯೋ ಹಾಕಬೇಕಾದ್ರೆ. ಮತ್ತು ನನಗೆ ಪ್ರತಿ ಸಲ ಎಲ್ಲ ಕಡೆ ಕ್ಯಾಮ್ರಾ ಸ್ಟ್ಯಾಂಡನ್ನು ತಗೊಂಡೋಗಿಟ್ಟು ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಮರ್ತೋಗ್ತದೆ ನನಗೆ. ಹಾಗೆ ಅಂದರೆ ಫಟಾಫಟ್ ಕೆಲಸ ಆಗೋದಿಲ್ಲ. ನಾವು ವಿಡಿಯೋ ಶೂಟ್ ಮಾಡುವಾಗ 5 ನಿಮಿಷದ ಕೆಲಸ ನಮಗೆ 10 ನಿಮಿಷ ತಗೊಳ್ತದೆ ಆ್ಯಂಗಲ್ ಎಲ್ಲ ಇಡುವಾಗ. ಹಾಗಾಗಿ ಈ ರೀತಿಯ ಒಂದೊಂದು ವೀಡಿಯೋಸನ್ನು ಹಾಕಿದರೆ ನಿಮಗೆ ಆಗ್ಬೋದಾ ಹೇಳಿ. ಮತ್ತು ಕೆಲವೊಮ್ಮೆ ಪ್ರಮೋಷನ್ಸ್ ಎಲ್ಲ ಇರ್ತದೆ ಆ ಟೈಮ್ನಲ್ಲಿ. ಈಗ ನಾನು ಪ್ರಮೋಷನ್ಸ್ ಎಲ್ಲ ತಗೊಳ್ಳಿಲ್ಲ ಆದರೆ ನನಗೆ ಚಾನಲ್ ಗ್ರೋ ಆಗಲಿಕ್ಕೆ ಆಗೋದಿಲ್ಲ. ನಾವು ಪ್ರಮೋಷನ್ ಎಲ್ಲ ಮಾಡ್ತೇವೆ ಆದರೆ ನಮಗೆ ಫಿನಾನ್ಷಿಯಲಿ ಕೂಡ ಹೆಲ್ಪ್ ಆಗ್ತದೆ, ಮತ್ತು ಜನರಿಗೆ ಕೂಡ ಒಂದು ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಸಿಗ್ತದೆ, ಮತ್ತು ನಮ್ಮ ಚಾನಲ್ ಗ್ರೋ ಆಗಲಿಕ್ಕೆ ಸಹ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗಾಗಿ ನಾನು ಪ್ರಮೋಷನ್ಸ್ ಇದೆಲ್ಲ ಹಾಕ್ತೇನೆ. ನಿಮಗೆ ಪ್ರಾಡಕ್ಟ್ ಇಷ್ಟ ಆಗ್ತದೆ ಆದರೆ ತಗೊಳ್ಬೋದಾಯ್ತಾ. ಫಾರ್ ಎಕ್ಸಾಂಪಲ್ ಈಗ ಪಾಸ್ತಾದ ನಾನು ಹಾಕಿದ್ದೆ ಅಲ್ಲ, ಆ ರೀತಿಯಲ್ಲಿ ಒಳ್ಳೆದಿದ್ದರೆ ನಿಮಗೆ ಖಂಡಿತವಾಗಿ ತಗೊಂಡು ಯೂಸ್ ಮಾಡ್ಬೋದು. ಯಾರಿಗಾದರೂ ಒಬ್ರಿಗಾದರೂ ಹೆಲ್ಪ್ ಆಗ್ತದೆ. ಯಾಕೆಂದರೆ ಮಕ್ಕಳಿಗೆ ಇಷ್ಟಪಟ್ಟು ತಿನ್ನುವಂಥ ಒಂದು ಐಟಮ್, ಅದು ಹೆಲ್ದಿಯಾಗಿದೆ ಆದರೆ ಕೊಡಲಿಕ್ಕೆ ಏನಲ್ಲ. ಸೊ ಆ ರೀತಿಯಲ್ಲಿ ನಾನು ಅಂದರೆ ಜೆನ್ವಿನ್ ರಿವ್ಯೂವನ್ನು ಕೊಟ್ಟಿದ್ದೇನೆ. ನಿಮಗೆ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.